ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುವಂತಹ ಅರ್ಚು, ಆದರೆ ಸಿಂಪಲ್ ಆಗಿರುವಂತಹ ಡಿಸೈನು ತುಂಬ ಈಸಿ ಮಾಡೋದಕ್ಕೆ. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ 0.75 mm ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ 2 ಹತ್ರ ಹಾಕ್ಕೊಂಡು ದಾರ ಲಾಕ್ ಮಾಡ್ಕೊಳ್ಳಿ. ನಾನು 2 ಲಾಕ್ ಮಾಡ್ತೀನಿ ಜೊತೆಯಲ್ಲಿ, ಅದು ಸೇಫಾಗಿ ಇರಲಿ ಅಂತ. ಆಮೇಲೆ ಫಸ್ಟು 4 ಚೈನ್ ಕುಚ್ಚಿಗೋಸ್ಕರ ಹಾಕ್ಕೊಳ್ಳಿ. 3 4 ಇದು ಎಲ್ಲಿಗೆ ಬರುತ್ತೆ ಅಂತ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಆರ್ಚಿಗೆ ಇನ್ನೊಂದು 4 ಚೈನ್, ಅಂದರೆ ಸಿಂಗಲ್ ಆರ್ಚ್ ಕುಚ್ಚು ಬೇಸೆ ಇದು. 4 ಚೈನ್ ಹಾಕ್ಕೊಳ್ಳಿ. ಈಗ 2 ಸಾರಿ 4 ಚೈನ್ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ, ಅಂದರೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಬದಲು ಇದನ್ನು ಉಪಯೋಗಿಸ್ತೀನಿ. ಸಿಂಗಲ್ ಆರ್ಚ್ ಕುಚ್ಚಲ್ಲಿ ನಾವು ಬೀಡ್ಸ್ ಉಪಯೋಗಿಸ್ತೀವಲ್ವ, ಮಿಡ್ಲ್ ಬೀಡು, ಅದರ ಬದಲು ಒಂದು ಚೈನನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು 3 ಸಾರಿ 4 ಚೈನ್ ಮಾಡ್ಕೊಳ್ಳಿ. ಆ ಒಂದು ಚೈನ್ ಆದಮೇಲೆ 3 ಸಾರಿ 4 ಚೈನ್ ಲಾಕು ಮಾಡ್ಕೋಬೇಕು. 4 ಚೈನು ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಂತ ನೋಡಿಕೊಂಡು ಲಾಕ್. ಇನ್ನೊಂದು ಸಾರಿ 4 ಚೈನು, 1 2 3 4, ಇದು ಬಟ್ಟೆಗೆ ಲಾಕ್. 3 ಸಾರಿ 4 ಚೈನ್ ಆದಮೇಲೆ ಮತ್ತೆ ಒಂದು ಚೈನು ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಂದರೆ ಒಂದು ಚೈನ್ ಹಾಕಿ ಅಲ್ಲೇ ಬರುತ್ತೆ, ಅಲ್ಲೇ ಸೇರಿಸ್ಕೊಳ್ಳಿ. ಮತ್ತು 3 ಸಾರಿ 4 ಚೈನು, ಹೀಗೆ ಮುಂದುವರಿಸ್ತಾ ಹೋಗಬೇಕು. ಎಂಡಲ್ಲಿ 2 ಸಾರಿ, ಸ್ಟಾರ್ಟಿಂಗಲ್ಲಿ ಹೇಗೆ 2 ಸಾರಿ 4 ಚೈನ್ ಮಾಡಿದ್ದೀವೋ ಹಾಗೆ ಎಂಡಲ್ಲೂ 2 ಸಾರಿ ಮಾಡ್ಕೊಂಡ್ರಾಯ್ತು. ಬೀಡ್ಸ್ ಹಾಕೋಲ್ಲಿ ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ ನೋಡಿ. ಈ ಥರ ಲಾಸ್ಟಲ್ಲಿ ಮಾತ್ರ 2 ಸಾರಿ ಮಾಡ್ಕೋಬೇಕು. ಈ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ. ಈ ಥರ ಎಂಡ್ ಮಾಡಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತೀನಿ. ದಾರ ಕಟ್ ಮಾಡಿಬಿಟ್ಟು ಈಗ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ನ ಒಳಗೇ ನೀವು ಲಾಕ್ ಮಾಡ್ಕೋಬೇಕು. 2 ಸಾರಿ ಬಟ್ಟೆಗೆ ಮಾಡ್ಕೊಳ್ಬೇಕಾಗಿಲ್ಲ. ಮತ್ತು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಲಾಕಲ್ಲಿ, ಆ ಫಸ್ಟ್ ಲಾಕ್ ಇದೆಯಲ್ಲ 4 ಚೈನ್ ಲಾಕು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ 4 ಚೈನ್ ಒಳಗಡೆ. ಇದಾದಮೇಲೆ ಅದರ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತಲ್ವ ನೋಡಿ, ಆ ಒಂದು ಚೈನ್ ಗ್ಯಾಪ್ ಹಾಕಿ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ದೀವಿ. ಆ ಒಂದು ಚೈನ್ ಒಳಗಡೆ ಆರ್ಚ್ ಮಾಡ್ಕೋಬೇಕು ನೋಡಿ. ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅದರ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನೀಗ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಆ ಒಂದು ಚೈನ್ ಒಳಗಡೆಯಿಂದ ದಾರ ತಗೊಂಬನ್ನಿ. ಫಸ್ಟ್ 2 ಲೂಪನ್ನು ಒಂದು ಮಾಡಿ, ಮತ್ತೆರಡು ಲೂಪು, ಮತ್ತೆರಡು ಲೂಪು, ಈ ಥರ ಮಾಡ್ಕೋಬೇಕು. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ. ಮತ್ತೆ ದಾರ ತಗೊಂಬಂದು 2 2 2, ಈ ಥರ 3 ಸಾರಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರೋಂಥ ಪುಟ್ಟದಾದ ಆರ್ಚ್ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟ್ ಆರ್ಚ್ ಕಾಣುತ್ತೆ. 2 ಸಾರಿ ದಾರ ಸುತ್ಕೊಳ್ಳಿ. ಅದೇ ಒಂದು ಚೈನಲ್ಲೇ ಮಾಡ್ಕೋಬೇಕು ನೀವು. ನಾನು 7 ಸಾರಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು ಚೈನ್ ಗ್ಯಾಪಲ್ಲೇ, ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲೇ, ಅದು ಒಂದರಲ್ಲಿ ತುಂಬ ಫುಲ್ ಆಗುತ್ತೆ. ಆವಾಗ ಅದು ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಲ್ಲಿ 7 ಸಾರಿ ಮಾಡ್ಕೊಂಡಿದ್ದೀನಿ ನಾನಿದು. 7 ಟ್ರಿಪಲ್ ಕ್ರೋಶೆ ಈ ಥರ ಮಾಡಿದ್ಮೇಲೆ ನೋಡಿ, ಇನ್ನೊಂದು ಉಳಿದಿದೆ. ನೋಡ್ಕೊಂಡು ನೀವು ಹಾಕಿರೋ, ನಿಮಗೆ ಆಗಲ್ಲ ಅಷ್ಟಂದರೆ 6 ಅಂದರೆ 6 ಮಾಡ್ಕೋಬೋದು.
ಆದರೆ ಫುಲ್ ಮಾಡಿರಬೇಕು ಆ ಒಂದು ಚೈನ್ ಗ್ಯಾಪಲ್ಲಿ. ಇದನ್ನು ನೆಕ್ಸ್ಟ್ 4 ಚೈನ್ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ ಇದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆ 4 ಚೈನಲ್ಲಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ, ಕ್ಯೂಟ್ ಆರ್ಚ್, ಪುಟ್ಟದಾದ ಒಂದು ಆರ್ಚ್ ಬರುತ್ತೆ. ಈಗ ಮತ್ತೆ 4 ಚೈನು, ಬಟ್ಟೆಗೆ ಲಾಕು, ಮತ್ತು ಈಗ ಆ 4 ಚೈನಲ್ಲಿ ನೆಕ್ಸ್ಟ್ 4 ಚೈನಲ್ಲಿ ಆ ಫಸ್ಟ್ ಮಿಡ್ಲಿನ 4 ಚೈನ್ ಕುಚ್ಚಿಗೆ, ನೆಕ್ಸ್ಟ್ ಇನ್ನು 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ನೋಡಿ, ಅದು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 2 1 2 1 2 1 3 ಸಾರಿ ತೆಗಿಬೇಕಾಗತ್ತೆ. 2 ಸಾರಿ ದಾರ ಸುಂದ್ಕೊಳ್ಳಿ, 2 1 ಮತ್ತೆ 2 1 ಮತ್ತೆ 2 1 ಈ ಥರ ಮಾಡ್ಕೊಳ್ತಾ ಹೋಗಿ. 13 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು, ಪುಟ್ಟದಾದ ಆರ್ಚ್ ಬರುತ್ತೆ. ಅದೇ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ, ಆ ಥರ ಆರ್ಚ್ಗಳು ಮಾಡಿಕೊಂಡು ಈಗ ನೆಕ್ಸ್ಟು ಇನ್ನೊಂದು ಥರ ಕಲರ್ ದಾರ ತಗೊಂಡು ಲಾಕ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಸೆಕೆಂಡ್ ರೋದಲ್ಲೇ ನೀವು ಲಾಕ್ ಮಾಡ್ಕೋಬೇಕು. ಪ್ರತಿ ಸಾರಿ ಲಾಕ್ ಮಾಡೋಗಳು ಆ ಲಾಸ್ಟ್ ರೋದಲ್ಲೇ ಮಾಡ್ಕೋಬೇಕು ನೀವು, ಬೇಸಿಗೆ ಹೋಗಬಾರ್ದು, ಅಂದರೆ ಬಟ್ಟೆಗೆ ಹೋಗಬಾರ್ದು, ಅದು ಶೇಪ್ ಹಾಳಾಗುತ್ತೆ ಆವಾಗ ಕುಚ್ಚಿಂದು. 4 ಚೈನ್ ಮಾಡ್ಕೊಳ್ಳಿ, ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಅಲ್ಲಿಂದ ನೆಕ್ಸ್ಟು ಈಗ ಈ ಆರ್ಚ್ ಇದೆಯಲ್ವ, ಆರ್ಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಆ ಟ್ರಿಪಲ್ ಕ್ರೋಶೆಗಿಂತ ಮೊದಲೇ ಗ್ಯಾಪ್, ಟ್ರಿಪಲ್ ಕ್ರೋಶೆ ಮತ್ತು ಅದರ ಗ್ಯಾಪ್, ಅದರ ಹಿಂದಿನ ಗ್ಯಾಪ್ ಇದೆಯಲ್ಲ ಫಸ್ಟ್ ಟ್ರಿಪಲ್ ಕ್ರೋಶೆ ಹಿಂದಿನ ಗ್ಯಾಪು, ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಹಾಕಿ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಟ್ರಿಪಲ್ ಕ್ರೋಶೆಗಳ ಮಧ್ಯದಲ್ಲಿ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇನ್ನು ನೆಕ್ಸ್ಟ್ ಆರ್ಚಲ್ಲಿ ಸರಿ ಕಾಣುತ್ತೆ ನಿಮಗೆ. ನಾನು ಮೇಲಿನ ಚೈನಲ್ಲಿ ಹಾಕ್ತಾಯಿಲ್ಲ, ಟ್ರಿಪಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ವ ಚೈನಲ್ಲಿ, ಅಲ್ಲಿ ಹಾಕ್ತಾಯಿಲ್ಲ. 2 ಟ್ರಿಪಲ್ ಕ್ರೋಶೆಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಮಿಡ್ಲಲ್ಲಿ, ಅಲ್ಲಿ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಗಳನ್ನು ಸೇರಿಸ್ತಾ ಇದ್ದೀನಿ, ಒಂದೊಂದೇ ಬೀಡ್ಗಳನ್ನು ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದು ಗ್ಯಾಪಲ್ಲೂ ಮಾಡ್ತಾಯಿದ್ದೀನಿ ನಾನು ಸಿಂಗಲ್ ಕ್ರೋಶೆ. 2 ಟ್ರಿಪಲ್ ಕ್ರೋಶೆಗಳ ಮಧ್ಯದಲ್ಲಿ ಮಿಡ್ಲಲ್ಲಿ, ಪ್ರತಿ ಮಿಡ್ಲಲ್ಲೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಫಸ್ಟ್ ಟ್ರಿಪಲ್ ಕ್ರೋಶೆ ಹಿಂದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಸೈಡಿಂದ ಸೆಕೆಂಡ್ ಮತ್ತು ಥರ್ಡ್ ಮಧ್ಯೆ, ಥರ್ಡ್ ಮತ್ತು ಫೋರ್ತ್ ಮಧ್ಯೆ, ಆ ಥರ 2 ಟ್ರಿಪಲ್ ಕ್ರೋಶೆ ಮಿಡ್ಲಲ್ಲಿ ಹಾಕಿದ್ದೀನಿ. ಕೊನೆಯಲ್ಲಿ ಟ್ರಿಪಲ್ ಕ್ರೋಶೆ ಆದಮೇಲೆ ಇರೋ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು, ಅಲ್ಲಿ ಬೀಡ್ ಹಾಕೋದು ಬೇಡ ಕೊನೆಯದಲ್ಲಿ. ಇದನ್ನು ಲಾಕ್ ಮಾಡಿ ಮತ್ತು 4 ಚೈನು, ಅದು ಕುಚ್ಚಿಗಿರೋದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ನೆಕ್ಸ್ಟ್ ಆರ್ಚ್ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಈಗ ಫಸ್ಟ್ ಟ್ರಿಪಲ್ ಕ್ರೋಶೆ ಹಿಂದೆ ಜಾಗ ಇರುತ್ತಲ್ವ ಆರ್ಚಲ್ಲಿ, ನೋಡಿ ಇಲ್ಲಿ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಟ್ರಿಪಲ್ ಕ್ರೋಶೆ ಹಿಂಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಅದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಂದು ಗ್ಯಾಪಲ್ಲೂ ಈಗ ಸೆಕೆಂಡ್ ಮತ್ತು ಥರ್ಡ್ ಟ್ರಿಪಲ್ ಕ್ರೋಶೆ ಮಧ್ಯೆ ಆ ಥರ, ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಟ್ರಿಪಲ್ ಕ್ರೋಶೆ ಮಧ್ಯೆ ಮಿಡ್ಲಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಟಾಪಲ್ಲೆಲ್ಲ, ಚೈನಲ್ಲೆಲ್ಲ, ಮಿಡ್ಲಲ್ಲಿ ಈ ಥರ ಪ್ರತಿಯೊಂದು ಗ್ಯಾಪಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಬೇಕು. ಈ ಥರ ಸಿಂಗಲ್ ಕ್ರೋಶೆ ಬೀಡ್ ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ. ಫುಲ್ಲು ಮಾಡಿ ಎಂಡಲ್ಲಿ ಟ್ರಿಪಲ್ ಕ್ರೋಶೆ ಆದಮೇಲೆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ನೋಡಿ ಈ ಥರ ಪ್ರತಿ ಗ್ಯಾಪಲ್ಲೂ ಹಾಕ್ಕೋಬೇಕು, ಒಂದು ಗ್ಯಾಪು ಬಿಡ್ತಾ ಇಲ್ಲ ನಾನು. ನೆಕ್ಸ್ಟು ಸಿಂಗಲ್ ಕ್ರೋಶೆ ಬೀಡ್, ನೆಕ್ಸ್ಟು ಕೊನೆಯಲ್ಲಿ ಗ್ಯಾಪ್, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇಷ್ಟೇ. ಇದನ್ನು 4 ಚೈನಲ್ಲಿ ಲಾಕ್ ಮಾಡಿ ಮತ್ತೆ ಒಂದು 4 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳಬೇಕಾಗತ್ತೆ, ಎಂಡ್ ಆಗುತ್ತೆ ಅದು. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಆಮೇಲೆ 4 ಚೈನ್ ಕುಚ್ಚಿಗೆ ಹಾಕ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ಇದೇ ಥರ ಪುಟ್ಟದಾದ ಒಂದು ಆರ್ಚ್ ಬರುತ್ತೆ. ತುಂಬ ಕ್ಯೂಟ್ ಆಗಿರುವಂಥ ಪುಟ್ಟದಾದ ಡಿಸೈನು. ನಿಮಗೆ ಸಿಂಪಲ್ ಸ್ಯಾರಿಗಳಿಗೆಲ್ಲ ಆರಾಮವಾಗಿ ಮಾಡ್ಕೋಬೋದು, ಹೆಚ್ಚು ಗ್ರ್ಯಾಂಡ್ ಅಲ್ದಿರೋಂತಹ ಜರಿ ಅಲ್ದಿರೋಂತಹ ಸ್ಯಾರಿಗಳಿಗೆ
ಆರಾಮಾಗಿ ಮಾಡ್ಕೋಬೋದು. ನೋಡಿ ಈ ಥರ ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ. ಪುಟ್ಟ ಪುಟ್ಟದಾದ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಹೆಚ್ಚು ದೊಡ್ಡ ಕುಚ್ಚು ಹಾಕ್ಕೊಂಡಿಲ್ಲ, ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಆರ್ಚ್ ಪುಟ್ಟದಾಗಿರೋದ್ರಿಂದ ಕುಚ್ಚು ಪುಟ್ಟ ಪುಟ್ಟದಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು 60 ಎಳೆ ದಾರ ಮಾತ್ರ ತೊಗೊಂಡಿದ್ದೀನಿ, ಹೆಚ್ಚು ದೊಡ್ಡ ತೊಗೊಂಡಿಲ್ಲ, ಹೆಚ್ಚು ಮಾಡಿಲ್ಲ. ಚಿಕ್ಕದಾಗಿದ್ರೇ ಚೆನ್ನಾಗಿರೋದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.